ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನೀವು ಎಲ್ಲರೂ ದಿನನಿತ್ಯ ಒಂದು ಹ್ಯಾಬಿಟನ್ನು ರೂಢಿ ಮಾಡ್ಕೊಂಡಿರ್ತೀವಿ. ಎಲ್ಲರೂ ಕೂಡ ದಿನನಿತ್ಯ ನಮಗೆ ಒಂದು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಂದು ಫ್ರೀ ಟೈಮಲ್ಲಿ ಏನಾದರೂ ಒಂದು ಸ್ನ್ಯಾಕ್ಸನ್ನು ತಿನ್ನೋ ರೂಢಿಯನ್ನು ಮಾಡ್ಕೊಂಡಿರ್ತೀವಿ. ಈ ಒಂದು ಸ್ನ್ಯಾಕ್ಸ್ ಅಂದಾಗ ಇದರಲ್ಲಿ ನಮಗೆ ಎರಡು ರೀತಿಯಲ್ಲಿ ಸಿಗುತ್ತೆ. ಒಂದು ಹೆಲ್ದಿ ಸ್ನ್ಯಾಕ್ಸ್, ಇನ್ನೊಂದು ಅನ್ಹೆಲ್ದಿ ಸ್ನ್ಯಾಕ್ಸ್. ನಾವು ನಮ್ಮ ಆರೋಗ್ಯದ ಮೇಲೆ ಕಾಳಜಿ ಇರುವಂಥವ್ರಾದರೆ ಹೆಲ್ದಿ ಸ್ನ್ಯಾಕ್ಸನ್ನು ಚೂಸ್ ಮಾಡ್ತೀವಿ. ಇಲ್ಲ ಹೇಗಾದರೂ ಇರಲಿ ಅನ್ನೋರಿದ್ರೆ ಅನ್ಹೆಲ್ದಿ ಸ್ನ್ಯಾಕ್ಸನ್ನು ತಿನ್ನೋದನ್ನು ರೂಢಿ ಮಾಡ್ತಾರೆ. ಈ ಒಂದು ಅನ್ಹೆಲ್ದಿ ಸ್ನ್ಯಾಕ್ಸ್ ಅಥವಾ ಜಂಕ್ ಫುಡ್, ಈ ಥರ ಒಂದು ಅನ್ಹೆಲ್ದಿ ಫುಡ್ಡನ್ನು ತಿಂದಾಗ ಸ್ನ್ಯಾಕ್ಸ್ ರೂಪದಲ್ಲಿ, ಅದು ಫ್ರೀ ಟೈಮಲ್ಲಿ ಕುಳಿತುಕೊಂಡ ಜಾಗದಲ್ಲೇ ಹೀಗೆ ಒಂದು ಸ್ನ್ಯಾಕ್ಸನ್ನು ತಿನ್ನೋ ರೂಢಿಯನ್ನು ಮಾಡಿಕೊಂಡಾಗ ಇದು ನಮ್ಮ ದೇಹದಲ್ಲಿ, ನಮ್ಮ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತೀವಿ. ಅದೇ ಅಲ್ಲದೆ ನಮ್ಮ ದೇಹದಲ್ಲಿ ಬೊಜ್ಜಿನ ಪ್ರಮಾಣ ಅನ್ನೋದು ಸಂಗ್ರಹವಾಗ್ತಾ ಹೋಗುತ್ತೆ. ಹೆಚ್ಚು ಬೊಜ್ಜು ಸಂಗ್ರಹವಾಗ್ತಾ ನಮ್ಮ ದೇಹದ ತೂಕ ಹೆಚ್ಚಾಗುತ್ತೆ. ಇದರಿಂದ ಡಯಾಬಿಟಿಸ್, BP, ಶುಗರ್, ಥೈರಾಯ್ಡ್ ಈ ರೀತಿಯಾದ ನಾನಾ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಹೋಗ್ತೀವಿ. ಅದು ಇವಾಗಿನ ಕಾಲದಲ್ಲಂತೂ ಹೆಚ್ಚಿನದಾಗಿ ಜನರು ಎದುರಿಸ್ತಾ ಇರುವಂಥದ್ದು ಈ ಹೆಚ್ಚಿನ ತೂಕದ ಸಮಸ್ಯೆ, ಬೊಜ್ಜಿನ ಸಮಸ್ಯೆ. ಏನೇ ಮಾಡಿದ್ರೂ ಕೂಡ ಒಂದು ಸಲ ನಮ್ಮ ದೇಹದಲ್ಲಿ ಬೊಜ್ಜು ಸಂಗ್ರಹವಾಯಿತು ಅಂತ ಹೇಳಿದ್ರೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ರೀತಿಯಲ್ಲಿ ಕಷ್ಟಪಡಬೇಕು, ಸಾಕಷ್ಟು ಹೆವಿ ಡಯೆಟನ್ನು ಮಾಡಬೇಕು, ಹೆವಿ ವರ್ಕೌಟ್ಸನ್ನು ಮಾಡಬೇಕು. ಆದರೂ ಕೂಡ ಕೆಲವರಲ್ಲಿ ಈ ಒಂದು ಬೊಜ್ಜು ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದು ಒಂದು ಅಸಾಧ್ಯವಾದ ಮಾತಾಗಿದೆ. ಅದರ ಬದಲಿಗೆ ಈ ಒಂದು ಅನ್ಹೆಲ್ದಿ ಸ್ನ್ಯಾಕ್ಸನ್ನು ತಿಂದು ನಮ್ಮ ಆರೋಗ್ಯವನ್ನು ಹದಗೆಡಿಸ್ಕೊಂಡು ಇರೋದಕ್ಕಿಂತ ಅದರ ಬದಲಿಗೆ ಹೆಲ್ದಿ ಸ್ನ್ಯಾಕ್ಸನ್ನು ತಿಂದರೆ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು, ನಮ್ಮ ದೇಹದಲ್ಲಿ ಬೊಜ್ಜು ಸಂಗ್ರಹವಾಗದೇ ಇರುವ ರೀತಿಯಲ್ಲಿ ಕೂಡ ನೋಡ್ಕೊಳ್ಬೋದು, ನಮ್ಮ ತೂಕವನ್ನು ಕೂಡ ನಿಯಂತ್ರಣದಲ್ಲಿ ಇಟ್ಕೊಳ್ಬೋದು. ಸಂಗ್ರಹವಾಗಿರೋ ಬೊಜ್ಜನ್ನು ಕರಗಿಸ್ಕೊಳ್ಳೋದಕ್ಕೆ ನಮ್ಮ ಚಯಾಪಚಯ ಕ್ರಿಯೆ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೋದು, ನಮ್ಮ ಜೀರ್ಣಕ್ರಿಯೆಯನ್ನು ಹೆಚ್ಚಿಸ್ಕೊಳ್ಬೋದು. ಇದರಿಂದ ನಮ್ಮ ದೇಹದಲ್ಲಿ ಕೊಬ್ಬಿನಾಂಶ ಸಂಗ್ರಹವಾಗೋದನ್ನು ತಡಿಬೋದು. ಯಾಕೆ ಈ ಸ್ನ್ಯಾಕ್ಸ್ ಬಗ್ಗೆ ಇಷ್ಟು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಾನು ಒಂದು ಸ್ನ್ಯಾಕ್ಸನ್ನು, ಹೆಲ್ದಿ ಸ್ನ್ಯಾಕ್ಸನ್ನು ನಿಮ್ಮ ಮುಂದೆ ತಂದಿದ್ದೀನಿ. ಈ ಒಂದು ಸ್ನ್ಯಾಕ್ಸನ್ನು ನೀವು ದಿನನಿತ್ಯ ನಿಮ್ಮ ಫ್ರೀ ಟೈಮಲ್ಲಿ ಕುಳಿತುಕೊಂಡ ಜಾಗದಲ್ಲೇ ತಿನ್ನೋದ್ರಿಂದ ಇದು ನಿಮ್ಮ ದೇಹದ ತೂಕವನ್ನು ಕೆಲವು ದಿನದಲ್ಲಿ ಕರಗಿಸೋ ಮುಖಾಂತರ ನಿಮ್ಮ ಆರೋಗ್ಯವನ್ನು ಇನ್ನಷ್ಟು ದುಪ್ಪಟ್ಟು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಹೋಗೋದಕ್ಕೆ, ಹಾಗೆ ನಿಮ್ಮ ತೂಕವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ಹೋಗೋದಕ್ಕೆ ಸಹಾಯ ಮಾಡುವಂಥದ್ದು. ಹಾಗಿದ್ರೆ ಆ ಒಂದು ಸ್ನ್ಯಾಕ್ಸ್ ಯಾವುದು, ಅದನ್ನು ಹೇಗೆ ತಿನ್ನಬೇಕು, ಹೇಗೆ ಮಾಡ್ಕೊಳ್ಬೇಕು, ಎಲ್ಲ ಮಾಹಿತಿಯನ್ನು ತಿಳಿಸ್ತೀನಿ. ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಏನಾದರೂ ಅಭಿಪ್ರಾಯವನ್ನು ತಿಳಿಸಬೇಕು ಅನಿಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಅನ್ನೋದು ನಿಮಗೆ ಮೊದಲನೇದಾಗಿ ಬರುತ್ತೆ. ಬನ್ನಿ, ಹಾಗಿದ್ರೆ ಈ ಒಂದು ಸ್ನ್ಯಾಕ್ ಯಾವುದು ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುವಂಥದ್ದು ಅನ್ನೋದನ್ನು ತಿಳ್ಕೊಂಡು ಬರೋಣ. ಈ ಒಂದು ಹೆಲ್ದಿ ಸ್ನ್ಯಾಕ್ ಯಾವುದು ಅಂತ ನೀವಿಲ್ಲಿ ನೋಡ್ತಾ ಇರ್ಬೋದು, ಪಂಪ್ಕಿನ್ ಸೀಡ್ಸ್ ಅಥವಾ ಕುಂಬಳಕಾಯಿ ಬೀಜ. ಇದನ್ನು ನಾನು ಒಣಗಿಸಿ ತೆಗೆದಿಟ್ಕೊಂಡಿರುವಂಥದ್ದು. ಈಗ ಇದನ್ನು ಸ್ನ್ಯಾಕ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋದಾದರೆ, ಇದರ ಮೇಲ್ಭಾಗದ ಸಿಪ್ಪೆಯನ್ನು ತೆಗೆದು ಅದರ ಒಳಗಡೆ ಇರುವ ಬೀಜವನ್ನು ಸ್ವಲ್ಪ ಸಣ್ಣ ಉರಿಯಲ್ಲಿ ಡ್ರೈ ರೋಸ್ಟ್ ಮಾಡಿ ಇದನ್ನು ಒಂದು ಏರ್ಟೈಟ್ ಬಾಕ್ಸಲ್ಲಿ ಅಥವಾ ಹಾಕಿಟ್ಕೊಂಡು ಅದನ್ನು ನೀವು ದಿನನಿತ್ಯ ಒಂದು ಸ್ನ್ಯಾಕ್ ಟೈಮಲ್ಲಿ ತಿಂತಾ ಬರೋದ್ರಿಂದ ಇದು ನಮ್ಮ ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡುವಂಥದ್ದು. ಸಿಪ್ಪೆ ಸಮೇತ ತಿಂದರೂ ಕೂಡ ನಮ್ಮ ವೆಯ್ಟ್ ಲಾಸಿಗೆ ಹೆಲ್ಪ್ ಆಗುವಂಥದ್ದೇ. ನಿಮಗೆ ಯಾವುದು ಇಷ್ಟ ಆ ರೀತಿಯಲ್ಲಿ ಮಾಡಿಕೊಂಡು ತಿನ್ಬೋದು. ಕುಳಿತುಕೊಂಡ ಜಾಗದಲ್ಲೇ ಇದನ್ನ ತಿನ್ನಿ ಸಾಕು. ಈ ಒಂದು ಹೆಲ್ದಿ ಸ್ನ್ಯಾಕ್ ಯಾವುದು ಅನ್ನೋದನ್ನ ನೋಡಿದ್ರಿ, ಅದುವೇ ಕುಂಬಳಕಾಯಿ ಬೀಜ ಅಥವಾ ಪಂಪ್ಕಿನ್ ಸೀಡ್ಸ್. ಸಾಕಷ್ಟು ಜನ ಈ ಒಂದು ಕುಂಬಳಕಾಯಿ ಬೀಜವನ್ನ ಬಿಸಾಕ್ತಾರೆ ಕುಂಬಳಕಾಯಿ ಯೂಸ್ ಮಾಡುವಾಗ. ಆದರೆ ಈ ಒಂದು ಬೀಜದಲ್ಲಿರುವ ಪೋಷಕಾಂಶಗಳು, ನ್ಯೂಟ್ರಿಯೆಂಟ್ಸ್ ಅನ್ನೋದು ನಮ್ಮ ದೇಹಕ್ಕೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗಿರುವಂಥದ್ದು. ನೋಡೋದಕ್ಕೆ ಚಿಕ್ಕದಾಗಿದ್ರೂ ಈ ಬೀಜ, ಇದರಲ್ಲಿರುವಂತಹ ಪೋಷಕಾಂಶಗಳು ತುಂಬಾನೇ ದೊಡ್ಡದು, ನಮ್ಮ ದೇಹಕ್ಕೆ ನಮ್ಮ ಆರೋಗ್ಯ ಸಮಸ್ಯೆಯನ್ನು ಕಡಿಮೆ ಮಾಡುವಂಥದ್ದು.
ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಬೀಜಗಳನ್ನು ಎಸೆಯದೆ ಇದನ್ನ ಒಂದು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನೀವು ಬಿಸಿಲಿಗೆ ಒಣಗಿಸಿ ಈ ಬೀಜಗಳನ್ನು ಅದರ ಮೇಲ್ಭಾಗದ ಸಿಪ್ಪೆಯನ್ನು ತೆಗೆದು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಇದನ್ನ ನೀವು ದಿನನಿತ್ಯ ಒಂದು ಮುಷ್ಟಿಯಷ್ಟು, ಒಂದು 10ರಿಂದ 12 ಬೀಜಗಳು, ಒಂದು ಮುಷ್ಟಿಯಷ್ಟು ಈ ಒಂದು ಬೀಜಗಳನ್ನು ತೆಗೆದುಕೊಂಡು ಒಂದು ಸ್ನ್ಯಾಕ್ಸ್ ರೂಪದಲ್ಲಿ ತಿಂತಾ ಬಂದರೆ ಸಾಕು. ಇದು ನಿಮ್ಮ ಎಷ್ಟು ಆರೋಗ್ಯ ಸಮಸ್ಯೆಗಳನ್ನು ಗುಣಪಡಿಸುತ್ತೆ. ಹಾಗೆ ಯಾರ್ಯಾರು ತೂಕದ ಸಮಸ್ಯೆಯಿಂದ ಇದ್ದಾರೆ, ತೂಕವನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂತ ಇದ್ದಾರೆ ಅಂಥವರಿಗೆ ಅವರ ದೇಹವನ್ನು ಫಿಟ್ ಆಗಿ ಇಟ್ಕೊಳ್ಳೋದಕ್ಕೆ, ಅವರ ದೇಹದಲ್ಲಿ ತೂಕವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡುವಂಥದ್ದು. ಈ ಬೀಜಗಳು ತೂಕವನ್ನು ಇಳಿಸೋದಕ್ಕೆ ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ನೋಡೋದಾದ್ರೆ, ಈ ಒಂದು ಬೀಜಗಳಲ್ಲಿ ನಮಗೆ ಹೆಚ್ಚಿನ ಫೈಬರ್ ಅಂದರೆ ಅಧಿಕ ನಾರಿನಾಂಶ ಮತ್ತೆ ಹೆಚ್ಚು ಪ್ರೋಟೀನ್ನಿಂದ ಕೂಡಿರುವಂಥದ್ದು. ಈ ಒಂದು ಅಧಿಕ ನಾರಿನಾಂಶ, ಫೈಬರ್ ಮತ್ತೆ ಪ್ರೋಟೀನ್ ಅನ್ನೋದು ನಮಗೆ ಹೆಚ್ಚು ಸಮಯದವರೆಗೆ ಹೊಟ್ಟೆ ತುಂಬಿದ ಅನುಭವವನ್ನು ಕೊಡುತ್ತೆ. ಈ ಬೀಜಗಳನ್ನು ತಿನ್ನೋದ್ರಿಂದ ಇದು ನಮಗೆ ಹೊಟ್ಟೆ ತುಂಬಿದ ಅನುಭವವನ್ನು ಕೊಟ್ಟು ಪದೇ ಪದೇ ತಿನ್ನೋದನ್ನ ತಡೆಯುತ್ತೆ. ಇದರಿಂದ ನಾವು ಕ್ಯಾಲೋರಿ ಇಂಟೇಕನ್ನು ಕಡಿಮೆ ಮಾಡ್ತೀವಿ. ಕ್ರಮೇಣವಾಗಿ ನಮ್ಮ ದೇಹದಲ್ಲಿ ಕೊಬ್ಬು ಕರಗ್ತಾ ಬರೋದಕ್ಕೆ ಸಹಾಯ ಆಗುತ್ತೆ. ನಮ್ಮ ದೇಹದಲ್ಲಿ ಕ್ಯಾಲೋರಿ ಎಕ್ಸ್ಪೆಂಡಿಚರ್ ಅನ್ನೋದು ಹೆಚ್ಚಾಗ್ತಾ ಬರುತ್ತೆ. ನಾವು ಕಡಿಮೆ ಕ್ಯಾಲೋರಿಯನ್ನು ತೆಗೆದುಕೊಂಡು ಹೆಚ್ಚಿನ ಕ್ಯಾಲೋರಿ ಅನ್ನೋದು ನಮ್ಮ ದೇಹದಲ್ಲಿ ಖರ್ಚಾದಾಗ ಕ್ರಮೇಣವಾಗಿ ಬೊಜ್ಜು ಕರಗ್ತಾ ಬರೋದ್ರಿಂದ ನಾವು ನಮ್ಮ ತೂಕವನ್ನು ಕಳೆದುಕೊಳ್ಳೋದಕ್ಕೆ ಇದರಲ್ಲಿರುವಂತಹ ಹೈ ಫೈಬರ್ ಹಾಗೆ ಪ್ರೋಟೀನ್ ಅನ್ನೋದು ಸಹಾಯ ಮಾಡುವಂಥದ್ದು. ಹಾಗೆ ಇದರಲ್ಲಿ ನಮಗೆ ಮೆಗ್ನೀಷಿಯಂ ಮತ್ತು ಹೆಲ್ದಿ ಫ್ಯಾಟ್ಸ್ ಕೂಡ ಸಿಗುವಂಥದ್ದು. ಇದು ನಮ್ಮ ದೇಹದಲ್ಲಿ ಚಯಾಪಚಯವನ್ನು ಹೆಚ್ಚಿಸುವ ಮುಖಾಂತರ, ಮೆಟಬಾಲಿಕ್ ಸಿಸ್ಟಮನ್ನು ಬೂಸ್ಟ್ ಮಾಡೋ ಮುಖಾಂತರ ಜೀರ್ಣಕ್ರಿಯೆಯನ್ನು ಸುಧಾರಿಸಿ ಸಂಗ್ರಹವಾಗಿರುವ ಬೊಜ್ಜನ್ನು ಸುಡೋದಕ್ಕೆ, ಕರಗಿಸೋದಕ್ಕೆ ಸಹಾಯ ಮಾಡುವಂಥದ್ದು. ಈ ರೀತಿಯಾಗಿ ಈ ಬೀಜಗಳು ನಮ್ಮ ದೇಹದಲ್ಲಿ ತೂಕವನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುವಂಥದ್ದು. ಕೇವಲ ಈ ಬೀಜಗಳನ್ನು ತಿನ್ನೋದ್ರಿಂದನೇ ನಾವು ನಮ್ಮ ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದಾ ಅನ್ನೋರು ಇರ್ತಾರೆ. ಖಂಡಿತವಾಗಿಯೂ ಈ ಬೀಜಗಳನ್ನು ತಿನ್ನೋ ಮುಖಾಂತರ ಇದರ ಜೊತೆಯಲ್ಲಿ ಒಂದು ಹೆಲ್ದಿ ಬ್ಯಾಲೆನ್ಸ್ಡ್ ಮೀಲನ್ನು ತೆಗೆದುಕೊಳ್ಳಿ, ಹೆಲ್ದಿ ಡಯೆಟನ್ನು ಫಾಲೋ ಮಾಡ್ಕೊಂಡು ಬನ್ನಿ, ಹೆಲ್ದಿಯಾಗಿ ವರ್ಕೌಟನ್ನು ದಿನನಿತ್ಯ ನಿಮ್ಮ ದೇಹವನ್ನು ದಂಡಿಸಿ 30ರಿಂದ 40 ನಿಮಿಷಗಳ ಕಾಲ ಹೆಲ್ದಿಯಾಗಿ ಒಂದು ಆ್ಯಕ್ಟಿವ್ ಆಗಿ ನಿಮ್ಮ ಬಾಡಿಯನ್ನು ವರ್ಕೌಟ್ ಆಗಿ ಇರಿಸ್ಕೊಳ್ಳೋ ಮುಖಾಂತರ, ಹಾಗೆ ನಿಮ್ಮ ದೇಹವನ್ನು ಹೈಡ್ರೇಟ್ ಆಗಿ ಇಟ್ಕೊಳ್ಳೋ ಮುಖಾಂತರ, ಹೆಚ್ಚಿನ ನೀರನ್ನು ಕುಡಿದು, ಹಾಗೆ ಸ್ಟ್ರೆಸ್ ಫ್ರೀ ಆಗಿ ಇರೋ ಮುಖಾಂತರ, ಧ್ಯಾನ ಯೋಗಾಭ್ಯಾಸಗಳನ್ನು ಮಾಡೋ ಮುಖಾಂತರ ಈ ಎಲ್ಲ ಒಂದು ಹೆಲ್ದಿ ಹ್ಯಾಬಿಟ್ಸನ್ನು ರೂಢಿ ಮಾಡಿಕೊಂಡು ಇದನ್ನು ನೀವು ದಿನನಿತ್ಯ ಸೇವನೆ ಮಾಡ್ತಾ ಬಂದರೆ ಖಂಡಿತವಾಗಿಯೂ ನಿಮಗೆ 100ಗೆ 100% ಅಷ್ಟು ರಿಸಲ್ಟ್ ಅನ್ನೋದು ನಿಮ್ಮ ತೂಕದಲ್ಲಿ ಬದಲಾವಣೆ, ನಿಮ್ಮ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದು ಖಂಡಿತವಾಗಿಯೂ ಸಾಧ್ಯ ಆಗುತ್ತೆ. ಕೇವಲ ತೂಕ ಮಾತ್ರ ಅಲ್ಲದೆ ಅನೇಕ ರೀತಿಯ ನಿಮ್ಮ ಆರೋಗ್ಯದ ಸಮಸ್ಯೆಗಳನ್ನು ಕೂಡ ಕಡಿಮೆ ಮಾಡುವಂಥ ಶಕ್ತಿ ಈ ಒಂದು ಬೀಜಗಳಲ್ಲಿ ಇದೆ. ಹಾಗೆ ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ಕೂಡ ಕಂಟ್ರೋಲ್ ಮಾಡುವಂಥ ಶಕ್ತಿ ಈ ಒಂದು ಕುಂಬಳಕಾಯಿ ಬೀಜ, ಪಂಪ್ಕಿನ್ ಸೀಡ್ಸಲ್ಲಿ ನಮಗೆ ಸಿಗುತ್ತೆ. ಈ BP ಶುಗರನ್ನು ಕೂಡ ಕಂಟ್ರೋಲ್ ಮಾಡ್ಕೊಳ್ಬೋದು. ಹಾಗಾಗಿ ಖಂಡಿತವಾಗಿಯೂ ಎಲ್ಲೇ ನೀವು ಒಂದು ಪಂಪ್ಕಿನನ್ನು ತಂದು ಇದರಿಂದ ಏನೇ ಒಂದು ಡಿಶಸ್ಸನ್ನು ಮಾಡುವಾಗ ಅದರ ಒಳಗಿರೋ ಬೀಜವನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳಿ, ಒಣಗಿಸಿ. ಖಂಡಿತ ನಿಮಗೆ ಯೂಸ್ ಆಗುವಂಥದ್ದು. ಕೇವಲ ಸ್ನ್ಯಾಕ್ಸ್ ರೂಪದಲ್ಲಿ ಮಾತ್ರ ಅಲ್ಲದೆ ಇದನ್ನು ನೆನೆಸಿಟ್ಟು ಕೂಡ ತಿನ್ಬೋದು. ಹಾಗೆ ಏನಾದರೂ ಮಜ್ಜಿಗೆಯಲ್ಲಿ, ಸ್ಮೂದಿಯಲ್ಲಿ, ಜ್ಯೂಸಸ್ಸಲ್ಲಿ ಎಲ್ಲ ಹಾಕ್ಕೊಂಡು ಕೂಡ ತಿನ್ಬೋದು. ನಿಮಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಲ್ಲಿ ನೀವು ಬಳಸ್ಬೋದು. ಆದರೆ ಅತಿಯಾದ ಸೇವನೆ ಅನ್ನೋದನ್ನು ಅವಾಯ್ಡ್ ಮಾಡಿ. ಒಂದು ದಿನಕ್ಕೆ ಒಂದು ಲಿಮಿಟಲ್ಲಿ ತಿನ್ನಿ. ಒಂದು 30 ಗ್ರಾಮ್ ಅಷ್ಟು, ಒಂದು ಮುಷ್ಟಿಯಷ್ಟು. ಇದು ಒಂದು ಕ್ಯಾಲೋರಿಯಿಂದ ಕೂಡಿರೋದ್ರಿಂದ, ಹೆಚ್ಚಿನ ಕ್ಯಾಲೋರಿಯಿಂದ ಕೂಡಿರೋದ್ರಿಂದ ಅತಿಯಾದ ಸೇವನೆಯಿಂದ ಮತ್ತೆ ತೂಕದಲ್ಲಿ ವೇರಿಯೇಷನ್ ಆಗುತ್ತೆ, ಹೆಚ್ಚು ತೂಕ ಆಗ್ಬೋದು. ಕ್ಯಾಲೋರಿ ಹೆಚ್ಚಾಗಿರೋದ್ರಿಂದ ಒಂದು ನಿಯಮಿತವಾದ ಲಿಮಿಟಲ್ಲಿ ಇದನ್ನು ಬಳಸಿ. ಖಂಡಿತ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಹಾಗಿದ್ರೆ ಇದನ್ನ ಯಾರ್ಯಾರು ಬಳಸಬಾರ್ದು ಅಂತ ನೋಡೋದಾದ್ರೆ, ಎಲ್ಲರಿಗೂ ಕೂಡ ಸೇಫ್ ಆಗಿರುವಂಥದ್ದು ಈ ಒಂದು ಪಂಪ್ಕಿನ್ ಸೀಡ್ಸ್ ಅನ್ನೋದು. ಅದರಲ್ಲಿ ಪ್ರೆಗ್ನೆಂಟ್ ವುಮೆನ್ಸ್ ಮತ್ತು ಬಾಣಂತಿಯರು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ತೆಗೆದುಕೊಳ್ಬೋದು. ಸೇಫ್ ಆಗಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಇದು ತುಂಬಾ ಹೆಲ್ದಿ ಮೆಥಡ್ ಅಂತ ಹೇಳ್ತೀನಿ. ಹೆಲ್ದಿ ಆಗಿರುವಂಥ ಒಂದು ರೆಮಿಡಿ ಅಥವಾ ಐಡಿಯಾ ಅಂತ ಹೇಳ್ಬೋದು. ವೆಯ್ಟ್ ಲಾಸ್ ಮಾಡೋರಿಗೆ ತುಂಬಾ ಬೆಸ್ಟ್ ವೇಯಲ್ಲಿ ವಿತೌಟ್ ಸೈಡ್ ಎಫೆಕ್ಟ್ಸ್ ನ್ಯಾಚುರಲಿ ವೆಯ್ಟ್ ಲಾಸ್ ಮಾಡಬೇಕು ಅಂತಿದ್ರೆ ಖಂಡಿತವಾಗಿ ಈ ಬೀಜಗಳನ್ನು ತಿಂದು ನೋಡಿ. ಖಂಡಿತ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಇದರ ಜೊತೆಯಲ್ಲಿ ಫಾಲೋ ಮಾಡಬೇಕಾಗಿರುವ ರೂಲ್ಸ್ಗಳನ್ನು ತಪ್ಪದೆ ಮರಿದೆ ಮಾಡಿ. ಖಂಡಿತ ನಿಮಗೆ ಕೆಲವು ದಿನದಲ್ಲಿ ರಿಸಲ್ಟ್ ಅನ್ನೋದು ಸಿಗುವಂಥದ್ದು. ಹಾಗಿದ್ರೆ ಈ ಒಂದು ಪಂಪ್ಕಿನ್ ಸೀಡ್ಸ್, ಇದರ ಬೆನಿಫಿಟ್ಸ್, ಇದರಿಂದ ಹೇಗೆ ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು, ಎಲ್ಲ ಮಾಹಿತಿಯನ್ನು ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಯೂಸ್ಫುಲ್ ಅನಿಸಿದೆ ಅಂತ ಅಂದ್ಕೊಂಡಿದ್ದೀನಿ.
ಟ್ರೈ ಮಾಡಿ ಇದರಿಂದ ರಿಸಲ್ಟ್ ಸಿಕ್ಕ ಮೇಲೆ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹೀಗೆ ಮತ್ತೆ ಇನ್ನಷ್ಟು ಹೊಸ ಹೊಸ ವೆಯ್ಟ್ ಲಾಸ್ ಟಿಪ್ಸ್ ರೆಮಿಡಿಗಳೊಂದಿಗೆ ಬರ್ತಾ ಹೋಗ್ತೀನಿ. ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.